ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ನೋಡಿದ್ವಿ ಅಂತ ಒಂದು ಸಲ ನಾವು ರಿವೈಸ್ ಮಾಡ್ಬಿಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಕಾನ್ಸ್ಟಾಂಟಿನೋಪಲ್ ನಗರ ವಶವನ್ನು ನೋಡಿದ್ವಿ. ಏನು ಕಾನ್ಸ್ಟಾಂಟಿನೋಪಲ್ ನಗರ ವಶ, ಯಾವ ಥರ ಟರ್ಕ್ ಅವ್ರು ಬಂದು ಕಾನ್ಸ್ಟಾಂಟಿನೋಪಲ್ನ ವಶ ಮಾಡ್ಕೊಂಡ್ರು ಅಂತ ನಾವು ನೋಡಿದ್ವಿ. ನೆಕ್ಸ್ಟು ಭಾರತಕ್ಕೆ ಹೊಸ ಜಲಮಾರ್ಗ ವಾಸ್ಕೋ ಡ ಗಾಮ ಬಂದು ಯಾವ ರೀತಿಯಲ್ಲಿ ನ್ಯೂ ಸೀ ರೂಟ್ನ ಫೈಂಡ್ ಮಾಡ್ದ ಅಂತ ನಾವು ಕೂಡ ನೋಡಿದ್ದೀವಿ. ಅದ್ರ ಜೊತೆಗೆ ಯುರೋಪಿನ ವ್ಯಾಪಾರ ಕಂಪನಿಗಳು, ಯುರೋಪಿಂದ ಯಾವ್ಯಾವ ಕಂಪನಿಗಳು ಬಂದವು ಅಂತ ನಾವು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಪೋರ್ಚುಗೀಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರ ಜೊತೆಗೆ ಡಚ್ ಅವ್ರು ಯಾವಾಗ ಬಂದರು, ಎಲ್ಲಿ ಟ್ರೇಡ್ ಹಾಕಿದ್ರು, ಪೋರ್ಚುಗೀಸ್ ಅವ್ರು ಯಾವಾಗ ಬಂದರು, ಎಲ್ಲಿ ಟ್ರೇಡ್ ಹಾಕಿದ್ರು, ಮಾರ್ತಾಂಡ ವರ್ಮ ಯಾರು, ಇವನು ಇಂಪಾರ್ಟೆಂಟ್ ನೋಡಿ. ಮಾರ್ತಾಂಡ ವರ್ಮ ಅನ್ನೋನು ಇಂಪಾರ್ಟೆಂಟು, ಅವ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಇವತ್ತು ನಾವು. ನೆಕ್ಸ್ಟು ಇಂಗ್ಲೀಷ್ ಅಂದ್ರೂ ಒಂದೇ, ಬ್ರಿಟಿಷ್ ಅಂದ್ರೂ ಒಂದೇ, ಓಕೆನಾ. ನೆಕ್ಸ್ಟು ಫ್ರೆಂಚ್. ಇವತ್ತು ನಾವು 1 2 3 4 5 ಟಾಪಿಕ್ಸ್ ಮೇಲೆ ನಾವು ಇವತ್ತು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ, ಓಕೆನಾ. ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಲ್ಲ, ನಿಮ್ಮ ಮುಂದೆ ಟೆಕ್ಸ್ಟ್ ಬುಕ್ ಇಟ್ಕೊಂಡಿರ್ಬೇಕು ನೀವು, ಯಾಕಂದರೆ ನಾನು ಒಂದು ಪಾಯಿಂಟ್ ಟು ಪಾಯಿಂಟ್ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಏನೇ ಒಂದು ಈ ಚಾಪ್ಟ್ರಲ್ಲಿ ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಪಾಠದಲ್ಲಿ ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಹಳ್ಳಿ ಮಕ್ಳಿಗೂ ಕ್ಲಾಸಸ್ಸು ಯೂಸ್ ಆಗಬೇಕು. ಆ ಥರ ನಾವು ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಯಿಂದ ನಾವು ನಿಮಗೆ ಕ್ಲಾಸಸ್ನ ಮಾಡಿಕೊಡ್ತೀವಿ. ನೀವು ಮಾತ್ರ ಪರ್ಫೆಕ್ಟಾಗಿ ಓದಬೇಕು. ಈ ಸಲ ಹಳ್ಳಿ ಮಕ್ಕಳು ಟಾಪರ್ಸ್ ಆಗಬೇಕು ನೀವು, ಓಕೆನಾ. ಬನ್ನಿ ಇವತ್ತು ನಾವು ಪೋರ್ಚುಗೀಸಿಂದ ಸ್ಟಾರ್ಟ್ ಮಾಡೋಣ, ಓಕೆನಾ. ಓಕೆ, ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ನೆಕ್ಸ್ಟ್ ನೋಡಿ, ಪೋರ್ಚುಗೀಸರು ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು. ನೋಡಿ, ಫಸ್ಟ್ ಭಾರತಕ್ಕೆ ಹೊಸ ಜಲಮಾರ್ಗ ಮುಖಾಂತರ ಬಂದವರು ಪೋರ್ಚುಗೀಸರೇ. ಕೊನೆಗೆ ನಮಗೆ ಸ್ವಾತಂತ್ರ್ಯ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತಲ್ಲ, ತದನಂತರವಾಗಿ ಪೋರ್ಚುಗೀಸವರೇ ಕೊನೆಗೆ ಭಾರತನ ಬಿಟ್ಟು ಹೋದ್ರು. ಅದನ್ನೇ ಈ ಪಾಯಿಂಟ್ ಹೇಳ್ತಾ ಇರೋದು. ಫಸ್ಟ್ ಪೋರ್ಚುಗೀಸರು ಭಾರತಕ್ಕೆ ಬಂದರು, ಕೊನೆಯದಾಗಿ ಪೋರ್ಚುಗೀಸ್ ಅವರೇ ಭಾರತದಿಂದ ಹೋಗಿದ್ದು. ಇವಾಗ ನಾವು ಪೋರ್ಚುಗೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನೇನು ಇಂಪಾರ್ಟೆಂಟ್ ನಾವು ನೋಡಬೇಕು, ಫಸ್ಟ್ ಪಾಯಿಂಟ್ ತಿಳ್ಕೊಂಡ್ರಿ ನೀವು. ಹೊಸ ಜಲಮಾರ್ಗದ ಮುಖಾಂತರ ಬಂದವರು ಯಾರು? ಪೋರ್ಚುಗೀಸ್ ಅವರು, ಓಕೆನಾ. ಕೊನೆಗೆ ಭಾರತ ಬಿಟ್ಟೋಗಿದ್ದಾರೆ ಫೈನಲ್ ಆಗಿ ಪೋರ್ಚುಗೀಸ್ ಅವರು. ಇದರಲ್ಲಿ ನಾವು ಇಂಪಾರ್ಟೆಂಟ್ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಏನು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಬ್ಲೂ ವಾಟರ್ ಪಾಲಿಸಿ. ಏನು ಬ್ಲೂ ವಾಟರ್ ಪಾಲಿಸಿ? ಏನಿದು ಬ್ಲೂ ವಾಟರ್ ಪಾಲಿಸಿ ನೋಡೋಣ. ನೋಡಿ, ಬ್ಲೂ ವಾಟರ್ ಪಾಲಿಸಿ ಏನು ಅಂತ ಹೇಳಿದ್ರೆ, ವೈಸ್ರಾಯ್ ಅನ್ನೋನು ಇರ್ತಾನೆ ಒಬ್ಬ, ಅವನ ಹೆಸರು ಬಂದು ಪೋರ್ಚುಗೀಸ್ಗೆ ವೈಸ್ರಾಯ್. ಯಾವಾಗ ವಾಸ್ಕೋ ಡಿ ಗಾಮ ಭಾರತದಲ್ಲಿ ತೀರೋಗ್ತಾನೋ ಅದಾದ್ಮೇಲೆ ಪೋರ್ಚುಗೀಸ್ ಅವರು ಒಬ್ಬನ ವೈಸ್ರಾಯ್ನ ಕಳ್ಸಿಕೊಡ್ತಾರೆ. ಅವನು ಯಾರು ಅಂತ ಹೇಳಿದ್ರೆ, ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇಂಪಾರ್ಟೆಂಟ್, ಯಾರು ಇವನು? ಇಂಪಾರ್ಟೆಂಟ್, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ವೈಸ್ರಾಯ್, ಓಕೆನಾ. ಅವನೇನ್ ಮಾಡ್ತಾನೆ, ಬ್ಲೂ ವಾಟರ್ ಪಾಲಿಸಿ ಅಂತ ಒಂದು ರೂಲ್ನ ತತ್ತಾನೆ. ಯಾವ ರೂಲು? ಬ್ಲೂ ವಾಟರ್ ಪಾಲಿಸಿ ಅಂತ ರೂಲ್ ತತ್ತಾನೆ. ಏನು ಈ ರೂಲು? ಈತನು ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀಲಿ ನೀರಿನ ನೀತಿ. ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಏನು? ನೀಲಿ ನೀರಿನ ನೀತಿ, ಓಕೆ, ಏನು ಜಾರಿಗೆ ತಂದನು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ಬೇಕು ನಾವು. ಇವರು ಯಾವ ಮುಖಾಂತರ ಟ್ರೇಡ್ ಮಾಡ್ತಿರೋದು? ಸಮುದ್ರದ ಮುಖಾಂತರ ತಾನೇ ಟ್ರೇಡ್ ಮಾಡ್ತಿರೋದು. ಎಲ್ಲಿ ಇವರು ಶಕ್ತಿಯಾಗಿರಬೇಕು? ಸಮುದ್ರದಲ್ಲಿ ಶಕ್ತಿಯಾಗಿರಬೇಕು. ಯಾವ್ದ್ರ ಮುಖಾಂತರ ಶಕ್ತಿಯಾಗಿರಬೇಕು? ಇವಾಗ ನೋಡಿ, ಹಡಗ್ ಬಂದು ಸಮುದ್ರ ಮುಖಾಂತರ ಹಡಗ್ ಬರುತ್ತೆ. ಇವರು ಅಲ್ಲಿ ಏನ್ ಮಾಡ್ತಾನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಅಲ್ಲಿ ಶಕ್ತಿಯಾಗಿರ್ತಾನೆ. ಏನ್ ಮಾಡ್ತಾನೆ, ಅಲ್ಲಿ ಇವಂದೇ ಆಗಿರುವಂತಹ ರೂಲ್ಸ್ನ ತತ್ತಾನೆ. ಏನಂತ, ಯಾವುದೇ ಒಂದು ಶಿಪ್ಪು ಎಲ್ಲೇ ಹೋಗ್ಬೇಕಂತ ಹೇಳಿದ್ರು ಇವನ ಪರ್ಮಿಷನ್ ಕೇಳಬೇಕು. ಯಾರ ಪರ್ಮಿಷನ್ ಕೇಳಬೇಕು? ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ. ಏನೇ ಒಂದು ಟ್ರೇಡು, ಒಂದು ಗೂಡ್ಸ್ನ ಸಪ್ಲೈ ಮಾಡಬೇಕಾದ್ರೂ ಯಾರು ಪರ್ಮಿಷನ್ ಕೇಳಬೇಕಾಗಿತ್ತು? ಫ್ರಾನ್ಸಿಸ್ಕೋ ಡಿ ಪರ್ಮಿಷನ್ ಕೇಳಬೇಕಾಗಿತ್ತು. ಅದನ್ನೇ ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳೋದು. ಈ ಥರ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಅರ್ಥ ಮಾಡ್ಕೋಬೇಕು. ಪೋರ್ಚುಗೀಸ್ ಅವ್ರು ಯಾವಾಗ ಬಂದರು? ಫಸ್ಟ್ ಪೋರ್ಚುಗೀಸ್ ಅವ್ರು ಯಾವಾಗ ಟ್ರೇಡ್ನ ಫಸ್ಟ್ ಭಾರತಕ್ಕೆ ಹೊಸ ಜಲಮಾರ್ಗ ಯಾರು ಹುಡುಕಿದ್ದು? ಪೋರ್ಚುಗೀಸರೇ. ಯಾರು ಹುಡುಕಿದ್ದು? ಯಾವ ವ್ಯಕ್ತಿ ಹುಡುಕಿದ್ದು? ವಾಸ್ಕೋ ಡ ಗಾಮ. ಯಾರು ಹುಡುಕಿದ್ದು? ವಾಸ್ಕೋ ಡ ಗಾಮ. ಯಾವ ವರ್ಷದಲ್ಲಿ ಹುಡುಕ್ತಾ? 1498ರಲ್ಲಿ ಹುಡುಕ್ತಾ. ನೆಕ್ಸ್ಟ್ ಬ್ಲೂ ವಾಟರ್ ಪಾಲಿಸಿ ಯಾರು ತಂದಿದ್ದು? ಬ್ಲೂ ವಾಟರ್ ಪಾಲಿಸಿ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ. ಈ ತರ ಇಂಪಾರ್ಟೆಂಟ್ನ ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಇವಾಗ ಯಾರು ವೈಸ್ರಾಯ್ ಬರ್ತಾನೆ? ಆಲ್ಫೆನ್ಸೋ ಡಿ ಅಲ್ಬುಕರ್ಕ್. ಯಾವ ವೈಸ್ರಾಯ್ ಬರ್ತಾನೆ? ಆಲ್ಫೆನ್ಸೋ ಡಿ ಅಲ್ಬುಕರ್ಕ್. ಇವಾಗ ನೋಡಿ, ಫಸ್ಟ್
ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಬಂದ. ಇವಾಗ ಯಾರು ಬಂದ? ಆಲ್ಫೆನ್ಸೋ ಡಿ ಅಲ್ಬುಕರ್ಕ್ ಅನ್ನೋ ವೈಸ್ರಾಯ್ ಬಂದ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಪ್ರಸಿದ್ಧನಾಗಿದ್ದಾನೆ. ಯಾರು ನಿಜವಾದ ಸ್ಥಾಪಕ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಆಲ್ಫೆನ್ಸೋ ಡಿ ಅಲ್ಬುಕರ್ಕ್ ನಿಜವಾದ ಸ್ಥಾಪಕ ಅಂತ ಕರೀತಾ ಇದ್ರು. ಓಕೆನಾ. ಇವನು 1510 ಇದು ಇಂಪಾರ್ಟೆಂಟ್. ಏನು? 1510. 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿದನು. ಇವನೇನ್ ಮಾಡ್ತಾನೆ? ಆಲ್ಫೆನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರ ಆದಿಲ್ ಶಾ ಮೇಲೆ ಯುದ್ಧಕ್ಕೆ ಹೋಗಿ ಯುದ್ಧದಲ್ಲಿ ಗೆದ್ದಿ ಗೋವಾ ಅನ್ನೋ ಒಂದು ಸ್ಥಳನ ಗೆದ್ಕೊಂಡು ಆ ಸ್ಥಳನ ಏನ ಕನ್ವರ್ಟ್ ಮಾಡ್ತಾನೆ? ಆಡಳಿತ ಕಚೇರಿ, ಅಡ್ಮಿನಿಸ್ಟ್ರೇಟಿವ್ ಆಡಳಿತ ಕಚೇರಿಯಾಗಿ ಬದಲಾಯಿಸ್ತಾನೆ. ಓಕೆನಾ. ಮುಂದೆ 1 ಶತಮಾನ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ್ದ ಪೋರ್ಚುಗೀಸರು ಡಚ್ಚರು ಮತ್ತು ಇಂಗ್ಲಿಷರ ಆಗಮನದ ನಂತರ ರಾಜಕೀಯವಾಗಿ ಕಳೆಗೊಂಡಿದ್ದರು. ನೋಡಿ, ಯಾವುದು ಶಾಶ್ವತ ಅಲ್ಲ. ಇದು ಲೈನ್ ತಿಳ್ಕೊಬೇಕು ನೀವು. ಯಾವುದು ಶಾಶ್ವತ ಅಲ್ಲ. ನೋಡಿ, ಇವರು ಹೆಚ್ಚು 100 ವರ್ಷಗಳ ಕಾಲ ಟ್ರೇಡ್ ಮಾಡ್ತಾರೆ. 100 ವರ್ಷಗಳ ಕಾಲ ಇವರು ಟ್ರೇಡ್ ಮಾಡ್ತಿರ್ತಾರೆ. ಯಾರು ಬಂದ ಮೇಲೆ ಇವರು ಟ್ರೇಡ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಅದೇ ಡಚ್ ಅವರು. ಡಚ್ ಅವರು ಭಾರತಕ್ಕೆ ಯಾವಾಗ ಬರ್ತಾರೋ ಅವಾಗ ಪೋರ್ಚುಗೀಸ್ ಅವ್ರ ಟ್ರೇಡು ಕಡಿಮೆ ಆಗಕ್ಕೆ ಬರುತ್ತೆ. ಅಂತ ಕೇಳಿ ಕಾಂಪಿಟೇಷನ್ ಅನ್ನ ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ಡಚ್ ಅವ್ರು ಬರ್ತಾರೆ, ಇಂಗ್ಲಿಷ್ ಅವ್ರು ಬರ್ತಾರೆ. ಡಚ್ಚು ಇಂಗ್ಲಿಷ್ ಅವ್ರು ಬಂದಾದ್ಮೇಲೆ ಪೋರ್ಚುಗೀಸು ವ್ಯಾಪಾರ ಕಡಿಮೆ ಆಗ್ತಾ ಇರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದವರು ರಾಜಕೀಯವಾಗಿ ಕಳೆಗೊಂಡಿದ್ದರು. ಓಕೆನಾ. ಇದು ಇಂಪಾರ್ಟೆಂಟು. ಓಕೆನಾ. ಇದು ಫುಲ್ಲು ಪೋರ್ಚುಗೀಸ್ ಬಗ್ಗೆ. ಇಷ್ಟೇ ಪೋರ್ಚುಗೀಸ್ ಬಗ್ಗೆ ತಿಳ್ಕೊಬೇಕಾಗಿರೋದು ನೀವು. ಪೋರ್ಚುಗೀಸ್ ಅವ್ರು ಯಾವಾಗ ಬಂದರು, ಯಾರು ಹೊಸ ಜಲಮಾರ್ಗನ ಹುಡುಕಿದ್ದು, ಯಾವ ವರ್ಷದಲ್ಲಿ ಬಂದರು, ಬ್ಲೂ ವಾಟರ್ ಪಾಲಿಸಿ ಯಾರು ಫೈಂಡ್ ಔಟ್ ಮಾಡಿದ್ರು, ನೆಕ್ಸ್ಟ್ ಗೋವಾನ ಯಾರು ಗೆದ್ದಿದ್ದು, ಇಷ್ಟು ಪೋರ್ಚುಗೀಸ್ ಇಂಪಾರ್ಟೆಂಟ್. ಏನಾರ ಕಷ್ಟನಾ? ಈಸಿಯಾಗಿ ಓದ್ಕೋಬೇಕನ್ರಿ. ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ನಾನು ಇರ್ತೀನಿ, ತಲೆ ಕೆಡ್ಸ್ಕೊಬಿಡ್ರಿ. ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ತಿರ್ಗಾ ನಾನು ಕ್ಲಾಸ್ ಮಾಡ್ಕೊಡ್ತೀನಿ. ಓಕೆನಾ. ಇವಾಗ ನಾವು ಪೋರ್ಚುಗೀಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ. ಡಚ್ಚರ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಓಕೆನಾ. ನೋಡಿ, ಡಚ್ಚರು ಟೆಕ್ಸ್ಟ್ ಬುಕ್ ತೆಗೆದುಕೊಳ್ಳ್ರಿ. ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. ನೋಡಿ, ಈಗಿರುವ ನೆದರ್ಲ್ಯಾಂಡು ಡಚ್. ಈಗಿರುವ ಹೆಸರು ಮಾತ್ರ ಬದಲಾವಣೆಯಾಗಿದೆ ಅಷ್ಟೇ. ಅವತ್ತು ಏನು ಡಚ್ ಇತ್ತು, ಇವತ್ತು ಪ್ರೆಸೆಂಟ್ ಅದು ನೆದರ್ಲ್ಯಾಂಡ್. ನೆದರ್ಲ್ಯಾಂಡ್. ಓಕೆ. ಇವರು ಪೋರ್ಚುಗೀಸರಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತ ಮತ್ತು ನೋಡಿ ಇವರು ಯಾವಾಗ ಭಾರತಕ್ಕೆ ಬಂದರು ಅಂತ ಹೇಳಿದ್ರೆ ಮೊದಲನೇ ಪಾಯಿಂಟು 1602ರಲ್ಲಿ ಭಾರತಕ್ಕೆ ಬಂದರು. ಏತಕ್ಕೆ ಬಂದರು? ಟ್ರೇಡ್ ಮಾಡಕ್ಕೆ ಬಂದರು. ಎಂತಕ್ಕೆ ಬಂದರು? ಟ್ರೇಡ್ ಬಿಸ್ನೆಸ್ ಮಾಡಕ್ಕೆ ಬಂದರು. ಓಕೆನಾ. ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತ ಮತ್ತು ಭಾರತದಲ್ಲೇ ಅಲ್ಲ, ಜೊತೆಗೆ ನೋಡಿ ಭಾರತ ಮತ್ತು ಜಾವಾ, ಯಾವ್ದ್ಯಾವುದು ಭಾರತ ಆಗಿರ್ಬೋದು, ಜಾವಾ ಆಗಿರ್ಬೋದು, ಸುಮಾತ್ರಾ ಆಗಿರ್ಬೋದು, ಅದರ ಜೊತೆಗೆ ಇಂಡೋನೇಷ್ಯಾ, ಯಾವುದು ಇಂಡೋನೇಷಿಯಾದ ಪ್ರಸಿದ್ಧ ದ್ವೀಪಗಳಿಗೆ ಪ್ರವೇಶಿಸಿದರು. ನೋಡಿ, ಇದು ಇವೆಲ್ಲ ದ್ವೀಪಗಳಿಗೆ ವ್ಯಾಪಾರ ಮಾಡಕ್ಕೆ ರೆಡಿ ಆದ್ರು. ಯಾರು? ಡಚ್ ಅವರು. ಡಚ್ ಅವ್ರು ಯಾಕೆ ಬಂದಿದ್ದು? 1602ರಲ್ಲಿ ಡಚ್ ಅವ್ರು ಬರ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಚುನ್ಸೂರ್ ಮೊದಲಾದ ಕಡೆಗಳಲ್ಲಿ ತಮ್ಮ ಕೊಠಡಿಗಳನ್ನು ಸ್ಥಾಪಿಸಿಕೊಂಡರು. ನೋಡ್ರಿ, ಎಲ್ಲೂ ಬಿಡ್ಲಿಲ್ಲ ಇವರು. ಮಚಲಿಪಟ್ಟಣಂ ಆಗಿರ್ಬೋದು, ಚುನ್ಸೂರ್ ಆಗಿರ್ಬೋದು, ನಾಗಪಟ್ಟಣ ಆಗಿರ್ಬೋದು, ಇಂಥ ಕಡೆ ಎಲ್ಲ ಅವರು ಟ್ರೇಡ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ನೋಡಿ, ಆ ಮೂಲಕ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿದರು. ಇವತ್ತು ನೋಡಿ ಇವರು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವರು ಏನು ದಡ್ರಲ್ಲ. ಎಲ್ಲ ಕಡೆ ಇವ್ರದ್ದೇನೋ ಫ್ಯಾಕ್ಟ್ರಿಗಳನ್ನ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಟ್ರೇಡ್ ಮಾಡ್ಬೇಕಲ್ಲ, ದುಡ್ಡು ಮಾಡ್ಬೇಕು. ಇವರು ಬಿಸ್ನೆಸ್ ಮಾಡ್ತಾವ್ರೆ, ಅದಕ್ಕೆ ಎಲ್ಲಾ ಕಡೆ ಫ್ಯಾಕ್ಟ್ರಿಗಳನ್ನ ಹಾಕ್ತಾ ಇದ್ದಾರೆ. ಅವಾಗ ಯಾರಿಗೆ ಹೊಡ್ತಾ ಬಿತ್ತು? ಪೋರ್ಚುಗೀಸ್ ಅವ್ರಿಗೆ ಹೊಡ್ತಾ ಬಿತ್ತು. ಇವಾಗ ಬಿಸ್ನೆಸ್ ಅಕ್ಕಪಕ್ಕದಲ್ಲಿ ಬಿಸ್ನೆಸ್ ಹಾಕೋರೆ ಹೊಡ್ತಾ ಬೀಳಲ್ವಾ? ಅದೇ ತರ ಪೋರ್ಚುಗೀಸ್ ಅವ್ರಿಗೂ ಹೊಡ್ತಾ ಬಿತ್ತು. ಇದೇ ಏನು ಇಂಪಾರ್ಟೆಂಟು? ಇದು ಡಚ್ ಅವ್ರದ್ದು ಇಂಪಾರ್ಟೆಂಟ್. ಇಷ್ಟೇ. ಡಚ್ ಅವ್ರು ಯಾವಾಗ ಬಂದ್ರು? 1602ರಲ್ಲಿ ಬಂದ್ರು. ಇದು ಇಂಪಾರ್ಟೆಂಟ್. ಬರೀ ಭಾರತದಲ್ಲಿ ಮಾತ್ರ ಟ್ರೇಡ್ ಮಾಡಬೇಕು ಅಂತ ಬರಲಿಲ್ಲ ಅವರು. ನೋಡಿ, ಜಾವಾ,
ಸಮಾತ್ರ, ನೆಕ್ಸ್ಟ್ ಇಂಡೋನೇಷ್ಯಾ ಈ ತರ ದೇಶಗಳ ಮೇಲೆ ಅವರು ಟ್ರೇಡ್ ಮಾಡಕ್ಕೆ ಬಂದ್ರು. ಓಕೆನಾ, ಜೊತೆಗೆ ಭಾರತದಲ್ಲೂ ಟ್ರೇಡ್ ಮಾಡಕ್ಕೆ ಅಂತ ಬಂದ್ರು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ರು ಅಂತ ಹೇಳಿದ್ರೆ ಇವರು ಮಚಲಿಪಟ್ಟಣಂ ಆಗಿರ್ಬೋದು, ನಾಗಪಟ್ಟಣಂ ಆಗಿರ್ಬೋದು, ಕೊಚ್ಚಿನ್ ಆಗಿರ್ಬೋದು, ಕ್ಯಾಂಬೆ ಆಗಿರ್ಬೋದು, ಇಂಥ ಜಾಗದಲ್ಲೆಲ್ಲ ಟ್ರೇಡ್ ಮಾಡಕ್ ಬಂದ್ರು. ಇವ್ರು ಟ್ರೇಡ್ ಮಾಡಕ್ ಬಂದ್ರು. ಯಾರಿಗೆ ತೊಂದರೆ ಆಯ್ತು? ಪೋರ್ಚುಗೀಸರು ಡೆಫಿನೆಟ್ಲಿ ತೊಂದರೆ ಆಯ್ತು. ಓಕೆನಾ, ಇದು ಡಚ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವೀಗ. ಇವಾಗ ನಾವು ಮಾರ್ತಾಂಡ ವರ್ಮ ನೋಡ್ರಿ, ಪೋರ್ಚುಗೀಸ್ ಅವರು ಸ್ಟಾರ್ಟಿಂಗ್ ಬಂದ್ರು, ಡಚ್ ಅವ್ರು ಬಂದ್ರು ಅಂತ ಪೋರ್ಚುಗೀಸ್ ತೊಂದರೆ ಆಯ್ತು. ನೆಕ್ಸ್ಟ್ ನೋಡ್ರಿ, ಮಾರ್ತಾಂಡ ವರ್ಮ ಬಂದ ಅಂತ ಡಚ್ ಅವ್ರು ತೊಂದರೆ ಆಯ್ತು. ಮಾರ್ತಾಂಡ ವರ್ಮ ಯಾವಾಗ ಯುದ್ಧಕ್ಕೆ ಇಳಿದ ಡಚ್ ಅವ್ರು ಪ್ಯಾಕಪ್ ಮಾಡ್ಕೊಂಡು ಓಡಿದ್ರು. ಅದೇ ತರ ಯಾರೋ ಒಬ್ಬ ಸ್ಟ್ರಾಂಗ್ ಪರ್ಸನ್ ಬರ್ತಾನೋ ಅವಾಗ ಅವನ್ ರೂಲ್ ನಡೀತಾ ಇರುತ್ತೆ. ಓಕೆನಾ, ಡಚ್ ಅವ್ರು ಹೆಂಗೆ ಅವ್ರದ್ದು ಟ್ರೇಡ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಮಾರ್ತಾಂಡ ವರ್ಮನಿಂದ. ಯಾರಿಂದ? ಮಾರ್ತಾಂಡ ವರ್ಮನಿಂದ. ಇವಾಗ ಕಂಪ್ಲೀಟ್ ಆಗಿ ಯಾರು ಮಾರ್ತಾಂಡ ವರ್ಮ ಅಂತ ನಾವು ತಿಳ್ಕೊಳ್ಳೋಣ. ಇವಾಗ ನಾವು ಕಂಪ್ಲೀಟ್ ಆಗಿ ಮಾರ್ತಾಂಡ ವರ್ಮನ್ ಬಗ್ಗೆ ತಿಳ್ಕೊಳ್ಳೋಣ. ಯಾರು ಈ ಮಾರ್ತಾಂಡ ವರ್ಮ, ಎಲ್ಲಿ ರಾಜ ಆಗಿರ್ತಾನೆ ಅಂತ ನಾವು ಇವಾಗ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಓಕೆನಾ, 1729 1729ರಿಂದ 1758 ರವರೆಗೆ ವೈನಾಡ್ ಸಂಸ್ಥಾನವನ್ನು ಆಳಿದ ಮಾರ್ತಾಂಡ ವರ್ಮನು ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳು ಮತ್ತು ಪರಕೀಯ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ. ಎಲ್ಲಿದ್ದ ರೂಲ್ ಮಾಡ್ತಾ ಇರೋದವನು? ವೈನಾಡ್ ಎಲ್ಲಿ ಬರುತ್ತೆ? ಕೇರಳದಲ್ಲಿ ಬರುತ್ತೆ. ವೈನಾಡ್ ಎಲ್ಲಿ ಬರುತ್ತೆ? ಕೇರಳದಲ್ಲಿ ಬರುತ್ತೆ. ಅಲ್ಲಿ ಇವನು ಸಾಮ್ರಾಜ್ಯನ ಆಳ್ತಿದ್ದ. ಓಕೆನಾ, ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದ. ಆತ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದ. ನೋಡಿ, ಏನು ಡಚ್ ಅವ್ರು ಏನ್ ಮಾಡ್ತಾ ಇದ್ರು? ಸ್ಪೈಸೀಸ್ನ, ಏನು ಸಾಂಬಾರ್ ಪದಾರ್ಥನ ಮಾರ್ತಾ ಇದ್ರು. ಅದನ್ನ ಯಾರು ತಡೆಗೆ ಹಾಕಿದ್? ಇವಾಗ ಯಾರು ಅದನ್ನ ತಡೆದು ನಿಲ್ಸಿರೋದು? ಮಾರ್ತಾಂಡ ವರ್ಮ. ರೀ, ಅಲ್ಲಿ ನಾನ್ ರಾಜ, ನನ್ ಪರ್ಮಿಷನ್ ಕೇಳು ಅಂತ ಡಚ್ ಅವ್ರಿಗೆ ಹೇಳಿದ್ದಾರು ಮಾರ್ತಾಂಡ ವರ್ಮ. ನೋಡಿ, ಡಚ್ ಅವ್ರು ಏನ್ ಮಾಡ್ತಾರೆ? ಅಲೈನ್ಸ್ ಮಾಡ್ಕೋತಾರೆ. ಎಷ್ಟೋ ಅಲ್ಲಿ ಅಕ್ಕಪಕ್ಕ ರಾಜ್ಯರ ಜೊತೆಗೆ ಸಹಾಯ ತಗೊಂಡು ಯಾರ ಮೇಲೆ? ಮಾರ್ತಾಂಡ ವರ್ಮ ಮೇಲೆ ಯುದ್ಧಕ್ಕೆ ಹೋಯ್ತಾರೆ. ಆದ್ರೂ ಇಲ್ಲಿ ಗೆಲ್ಲದ ಯಾರು? ಮಾರ್ತಾಂಡ ವರ್ಮ ಗೆಲ್ತಾನೆ. ಯಾರು ಗೆಲ್ತಾರೆ? ಮಾರ್ತಾಂಡ ವರ್ಮ ಗೆಲ್ತಾನೆ. ಓಕೆನಾ, ನೋಡಿ ಯಾರ ಜೊತೆ ಡಚ್ ಅವರು ಅಲೈನ್ಸ್ ಮಾಡ್ಕೋತಾರೆ ಅಂತ ಹೇಳಿದ್ರೆ ಕೊಟ್ಟಾರಕರ ಸಂಸ್ಥೆ ಇರ್ತದೊಂದು, ಅದ್ರ ಸಂಸ್ಥೆ ಜೊತೆ ಏನ್ ಮಾಡ್ಕೋತಾರೆ ಇವರು? ಒಂದು ಒಗ್ಗಟ್ಟು ಮಾಡ್ಕೋತಾರೆ. ನೋಡಿ, ನಾವಿಬ್ರು ಸೇರ್ಕೊಂಡು ಮಾರ್ತಾಂಡ ವರ್ಮನ್ ಮೇಲೆ ನಾವು ಯುದ್ಧಕ್ಕೆ ಹೋಗೋಣ, ನಾವು ಗೆಲ್ಲೋಣ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಯ್ತಾರೆ. ಬಟ್ ಆದ್ರೂ ಮಾರ್ತಾಂಡ ವರ್ಮ ಸುಮ್ಮನೆನಾ? ವಾಡ್ದು ಬಿಸಾಕ್ತಾನೆ. ಸರಿನಾ? ಇಬ್ರು ಸೇರಿ ಹೊಡೆದು ಬಿಸಾಕ್ತಾನೆ. ಅವಾಗ ಡಚ್ ಅವ್ರಿಗೆ ಇನ್ನೂ ಭಯ ಬರ್ತದೆ. ಏನಪ್ಪ ಇವನು, ನಾವು ಅಲೈನ್ಸ್ ಮಾಡ್ಕೊಂಡ್ರು, ಜೊತೆಗೂಡಿದ್ರು, ಮೈತ್ರಿ ಮಾಡ್ಕೊಂಡ್ರು ಮಾರ್ತಾಂಡ ವರ್ಮನ ಸೋಲ್ಸಕ್ಕಾಯ್ತಲ್ಲ, ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗ್ಬಿಡ್ತದೆ ಅಲ್ಲಿ. ಓಕೆನಾ, ಮಾರ್ತಾಂಡ ವರ್ಮನ ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು. ಯಾವುದು? ಮಾರ್ತಾಂಡ ವರ್ಮ ಟೈಮಲ್ಲಿ ಯಾವುದು? ಕೊಚ್ಚಿ ಅನ್ನೋ ಪ್ಲೇಸು ಇಂಪಾರ್ಟೆಂಟ್ ಪ್ಲೇಸ್ ಆಗಿತ್ತು. ಯಾವುದು? ಕೊಚ್ಚಿ ಅನ್ನೋ ಪ್ಲೇಸು ಮಾರ್ತಾಂಡ ವರ್ಮ ಟೈಮಲ್ಲಿ ಸಾಂಬಾರ್ ಪದಾರ್ಥನ ಮಾರ್ತಿದ್ರಲ್ಲ, ಇದು ಒಂದು ಇಂಪಾರ್ಟೆಂಟ್ ಪ್ಲೇಸ್. ಇಲ್ಲಿ ಜಾಸ್ತಿ ಟ್ರೇಡಿಂಗ್ ಏನಾಯ್ತಿತ್ತು? ಜಾಸ್ತಿ ಆಗ್ತಿತ್ತು. ಓಕೆನಾ, ಇಷ್ಟೇ ಸಿಂಪಲ್. ಏನು ಅಂತ ಹೇಳಿದ್ರೆ ಏನ್ ಮಾಡೋರು ಡಚ್ ಅವರು? ನಾವಿಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೇಳಿ ಅಕ್ಕಪಕ್ಕ ರಾಜ್ರ ಮನೆತನಗೆಲ್ಲ ಹೆಲ್ಪ್ ಕೇಳಿದ್ರು. ಆ ಹೆಲ್ಪ್ ಕೇಳ್ಕೊಂಡು ಮಾರ್ತಾಂಡ ವರ್ಮನ್ ಮೇಲೆ ಯುದ್ಧಕ್ಕೆ ಹೋದ್ರು. ಬಟ್ ಮಾರ್ತಾಂಡ ವರ್ಮ ಸುಮ್ಮನೆನಾ? ಅವನೇನು ಸಾಮಾನ್ಯ ಮನುಷ್ಯ ಅಲ್ಲ. ಅವನು ಬಲಶಾಲಿ, ಏನು ಶಸ್ತ್ರ ಬೇಕು ಪ್ರತಿಯೊಂದನ್ನು ಇಟ್ಕೊಂಡಿರ್ತಾನೆ. ಅವನೇನ್ ಮಾಡ್ತಾನೆ? ನೀವು ಎಷ್ಟೇ ಮೈತ್ರಿ ಮಾಡ್ಕೊಂಡು ಬರ್ರಿ, ನಾವು ಯುದ್ಧದಲ್ಲಿ ನಾವೇ ಗೆಲ್ತೀವಿ ಅಂತ ಹೇಳ್ಕೊಂಡು ಹಂಗೆ ಗೆದ್ದು ತೋರಿಸಿರ್ತಾನೆ. ಅದಕ್ಕೇನು? ಡಚ್ ಅವ್ರಿಗೆ ಭಯ ಬಂದಿರ್ತದೆ. ಯಾವಾಗ? 1753ರಲ್ಲಿ, ಅದು ಆಗಸ್ಟ್. ಅದು ಯಾವಾಗ? ಆಗಸ್ಟ್ 15. ಇನ್ಮೇಲಿಂದ ನಾವೇನು ಮಾಡೋಕ್ಕಾಗಲ್ಲ ಮಾರ್ತಾಂಡ ವರ್ಮನ. ಎಲ್ಲ ಪ್ರತಿಯೊಂದನ್ನು ನಾವು ಇಲ್ಲಿಗೆ ಬಿಟ್ಕೊಟ್ಟು ಸ್ಟಾಪ್ ಮಾಡ್ಬಿಡೋಣ. ಇನ್ನು ಟ್ರೇಡ್ ಮಾಡೋದು ಬೇಡ, ಏನು ಮಾಡೋದು ಬೇಡ. ಯಾಕಂದ್ರೆ ಸೋಲ್ತಾ ಇದೀವಿ, ಪ್ರತಿಯೊಂದರಲ್ಲೂ ಸೋಲ್ತಾ ಇದೀವಿ. ಮಾರ್ತಾಂಡ ವರ್ಮ ಬಂದು ಎಲ್ಲ ಕ್ಯಾಪ್ಚರ್ ಮಾಡ್ಕೋತಾವನೆ ಅಂತ ಇವರು ಕಾನ್ಸೆಪ್ಟ್ ಅಲ್ಲಿ ಬೈದಲ್ಲಿ ಏನ್ ಮಾಡ್ತಾರೆ? ಡಚ್ ಅವರಲ್ಲಿ ಅವನತಿ ಆಯ್ತಾರೆ. ಯಾರಿಂದ ಅವನತಿ ಆಯ್ತಾರೆ ಡಚ್ ಅವರು? ಅದೇ ಮಾರ್ತಾಂಡ ವರ್ಮ ಯಾರು? ವೈನಾಡ್ ರಾಜ. ಇದು ಗ್ಯಾಪ್ನ ಇರ್ಬೇಕು ನಿಮಗೆ. ಓಕೆನಾ, ಇವಾಗ ನಾವು ಕಂಪ್ಲೀಟ್ ಆಗಿ ಮಾರ್ತಾಂಡ ವರ್ಮ ಬಗ್ಗೆ ನೋಡಿದೀವಿ. ಏನೇ ಒಂದು ಡೌಟ್ ಇತ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಬನ್ನಿ ಇವಾಗ ಇಂಗ್ಲಿಷ್ ಅವ್ರು ನೋಡೋಣ. ಇವಾಗ ನಾವು ಇಂಗ್ಲಿಷ್ ಅಂದ್ರೂ ಒಂದೇ, ಬ್ರಿಟಿಷ್ ಅಂದ್ರೂ ಒಂದೇ. ನೋಡಿ ಇವ್ರ ಮೈಂಡ್ ಸೆಟ್ ಹೆಂಗಿತ್ತು ಅಂತ ಹೇಳಿದ್ರೆ, ಅವ್ರು ಬರೀ ಇಲ್ಲಿ ಟ್ರೇಡ್ ಮಾಡಕ್ ಬರ್ಲಿಲ್ಲ, ಒಂಥರ ಕಳ್ ಬುದ್ಧಿವಂತರು. ಅವರು ನರಿ ತರ. ಯಾರಿವರು? ಇಂಗ್ಲಿಷ್ ಅವ್ರು ಯಾರು? ಒಂಥರ ನರಿ ತರ. ಅವ್ರೇನ್ ಮಾಡ್ತಾರೆ? ಬರೀ ಅವರು ವ್ಯಾಪಾರ ಮಾಡೋಕ್ಕೋಸ್ಕರ ಭಾರತಕ್ಕೆ ಬರಲಿಲ್ಲ, ರಾಜಕೀಯ ಮಾಡೋಕ್ಕೋಸ್ಕರನೂ ಭಾರತಕ್ಕೆ ಬಂದಿರ್ತಾರೆ. ನೋಡಿ, ಜೊತೆಲಿ ಇಟ್ಕೊಂಡು ಜೊತೆಗೆ ಮೋಸ ಮಾಡ್ತಾರಲ್ವಾ, ಅದೇ ಇವರು, ಅದೇ ಇಂಗ್ಲಿಷ್ ಅವರು. ಓಕೆನಾ, ಬನ್ನಿ ಇವಾಗ ನೋಡೋಣ. ಇಂಗ್ಲೆಂಡಿನ ಎಲಿಜಬೆತ್ ರಾಣಿಯು 1600
ಇಂಪಾರ್ಟೆಂಟ್, ಇದೊಂದು ಸ್ವಲ್ಪ ನಾವು ಕ್ಲೀನಾಗಿ ಓದೋಣ. 1600 ಎಲಿಜಬೆತ್ ರಾಣಿ ನೀವು ಹೋಗಿ ಈಸ್ಟ್ ಅಂದ್ರೆ ಪೂರ್ವ ದೇಶಗಳ ಮೇಲೆ 15 ವರ್ಷ ಫ್ರೀ ಟ್ರೇಡ್ ಮಾಡೋಗ್ರಿ ಅಂತ ಪರ್ಮಿಷನ್ ಕೊಟ್ಬಿಟ್ಲು. ಯಾರು ಕೊಟ್ಟಿದ್ದು? ಕ್ವೀನ್ ಎಲಿಜಬೆತ್. ಎಲ್ಲಿರೋಳು ಅವಳು? ಇಂಗ್ಲೆಂಡ್ ರಾಣಿ. 15 ವರ್ಷ ಟ್ರೇಡ್ ಮಾಡೋಗ್ರಿ ಅಂತ ಕೊಟ್ರು. ಯಾರು ಫಸ್ಟ್ ಪರ್ಮಿಷನ್ ಕೊಟ್ಟಿರೋದು? ಯಾರಿಗೆ? ಬ್ರಿಟಿಷ್ ಅವರಿಗೆ. ಯಾರು ಫಸ್ಟ್ ಪರ್ಮಿಷನ್ ಕೊಟ್ಟಿರೋದು? ಮೊಘಲ್ ರಾಜ. ಯಾರು? ಮೊಘಲ್ ರಾಜ. ಯಾರು? ಯಾರು ಪರ್ಮಿಷನ್ ಕೊಟ್ಟರು? ಮೊಘಲ್ ರಾಜ ಜಹಾಂಗೀರ್ ಪರ್ಮಿಷನ್ ಕೊಟ್ಟ. ಎಲ್ಲಿ? ನೀವು ಸೂರತ್ ಅಲ್ಲಿ ಫ್ಯಾಕ್ಟ್ರಿ ಹಾಕಿ. ಇದು ಇಂಪಾರ್ಟೆಂಟ್, ಸೂರತ್ ಅನ್ನೋ ವರ್ಡ್ ಇಂಪಾರ್ಟೆಂಟ್. ಯಾವುದು? ಸೂರತ್. ಸೂರತ್ ಅನ್ನೋ ಫ್ಯಾಕ್ಟ್ರಿ ವೆರಿ ವೆರಿ ಇಂಪಾರ್ಟೆಂಟ್. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬಂದನು. ಯಾರು ಬಂದನು? ಸರ್ ಥಾಮಸ್ ರೋ. ಯಾರ ಆಸ್ಥಾನಕ್ಕೆ ಬಂದನು? ಅದೇ ಮೊಘಲ್ ರಾಜ ಜಹಾಂಗೀರ್ ಆಸ್ಥಾನಕ್ಕೆ ಬಂದ. ಯಾರು ಬಂದಿದ್ದು ಇಂಗ್ಲೆಂಡಿಂದ? ಸರ್ ಥಾಮಸ್ ರೋ. ಜಹಾಂಗೀರನಿಂದ ಮೊಘಲ್ ಸಾಮ್ರಾಜ್ಯದ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಅನುಮತಿ ಪಡೆದನು. ನೋಡಿ ಸೂರತ್ ಅಲ್ಲಿ ನೋಡಿ ಇಂಟೆಲಿಜೆನ್ಸ್ ನೋಡಿ, ಇವರು ಬರೀ ಸೂರತ್ ಅಲ್ಲಿ ಮಾತ್ರ ಹಾಕ್ಲಿಲ್ಲ. ಏನೋ ರಾಜನ ಹತ್ರನೇ ಬರ್ತಾರೆ ಮಿತ್ತುಗೆ, ಸಾರ್ ನಮ್ಗೆ ಅಲ್ಲಿ ಜಾಗ ಕೊಡಿ ಸಾರ್, ನಮ್ಗೆ ಇಲ್ಲಿ ಜಾಗ ಕೊಡಿ ಸಾರ್, ಫ್ಯಾಕ್ಟ್ರಿ ಹಾಕೋತೀವಿ ಸಾರ್ ಅಂತ ಹೇಳಿ ನೈಸಾಗಿ ಇವ್ರು ಏನು ಮಾಡ್ತಾರೆ? ಒಪ್ಪಂದಗಳು ಮಾಡ್ಕೋತಾರೆ. ಪ್ರತಿ ಒಂದು ಕಡೆನೂ ಫ್ಯಾಕ್ಟ್ರಿ ಹಾಕ್ತಾರೆ. ಇವರು ದರ್ಬಾರ್ ಜಾಸ್ತಿ ಆಗಕ್ಕಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅವನು ಜಹಾಂಗೀರನಿಂದ ಮೊಘಲ್ ಸಾಮ್ರಾಜ್ಯದ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಅನುಮತಿ ಪಡೆದನು. ಅದರಂತೆ ಇಂಗ್ಲಿಷರು ಆಗ್ರಾ ನೋಡಿ ಎಲ್ಲೆಲ್ಲಿ ಹಾಕ್ತಾರೆ ಅಂದರೆ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಿಸಿದರು. ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಪೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ಟಿದರು. ನೋಡಿ ಇವರು ಆಲ್ರೆಡಿ ಕೋಟೆಗಳನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾವ ಕೋಟೆ ಕಟ್ಟಿದ್ರು ಅಂತ ಹೇಳಿದ್ರೆ ಸೇಂಟ್ ಜಾರ್ಜ್ ಕೋಟೆಗಳನ್ನು ಸಹ ಕಟ್ತಾರೆ ಇವರು. ಮುಂದೆ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ನು ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡುಗಳ ಬಾಡಿಗೆಗೆ ಕೊಟ್ಟನು. ನೋಡಿ ಇವರು ಫ್ಯಾಕ್ಟ್ರಿ ದುಡ್ಡು ಕಾಸು ಚೆನ್ನಾಗೈತೆ ಹಾಕ್ಬಿಟ್ಟು ಇನ್ನು ಬೇರೆ ಬೇರೆ ಕಡೆ ಹಾಕ್ಬಿಟ್ಟು ಟ್ರೇಡ್ ಮಾಡ್ರಿ, ನಾವು ಅದಕ್ಕೆ ದುಡ್ಡನ್ನ ಸಹಕಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಇದ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ ಬ್ರಿಟಿಷ್ ಅವರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನೆಯಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತಾನುತಿ ಕೋಲ್ಕತ್ತಾ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದ್ದರು. ನೋಡ್ರ ಒಂದೊಂದೇ ಕೋಟೆನ ಕಟ್ಕೋತಾವ್ರೆ. ಏನ್ ಕಟ್ಕೋತಾವ್ರೆ? ರಾಜಕೀಯ ಪರ್ಪಸ್ಗೋಸ್ಕರ ಕೋಟೆನ ಕಟ್ತಾವ್ರಿ ಇವರು. ನೋಡಿ ಎಂತ ನರಿಗಳು ಇವರು. ನೋಡಿ ಇವ್ರು ಎಂತಕ್ಕೆ ಬಂದಿರೋದು? ಒಂದು ಟ್ರೇಡ್ ಮಾಡಕ್ಕೆ ಅಂತ ಬಂದಿರೋದು. ಇವತ್ತೇನ್ ಮಾಡ್ತಾರೋ ಅವರು? ಕೋಟೆಗಳನ್ನ ಕಟ್ಕೋತಾವ್ರೆ. ಅದೇ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಟೆಕ್ಸ್ಟ್ ಬುಕ್ ನ ನೀವು ಇಟ್ಕೋಬೇಕು. ಓಕೆನಾ? ಇದರ ಸುತ್ತ ಕೋಲ್ಕತ್ತಾ ನಗರ ಬೆಳೆಯಿತು. ನೋಡಿ ಒಂದೊಂದೇ ಅವ್ರು ಏನ್ ಮಾಡ್ತಾರೆ? ಕೋಟೆಗಳನ್ನ ಕಟ್ಕೋತಾರೆ. ವೆಪನ್ಸ್ ನ ತರ್ಸ್ಕೋತಾರೆ ಅವರು. ವೆಪನ್ ಟ್ರೈನಿಂಗ್ ಸಹ ಆಗ್ತಾ ಇರುತ್ತೆ ಒಳಗಡೆ. ಇಂಗ್ಲಿಷರು ಮದ್ರಾಸ್, ಬಾಂಬೆ ಮತ್ತು ಕೋಲ್ಕತ್ತಾವನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡಿಕೊಂಡರು. ನೋಡಿ ಆಲ್ರೆಡಿ ಅವರು ಪ್ರೆಸಿಡೆನ್ಸಿ ಕೇಂದ್ರನೇ ಮಾಡ್ಕೊಬಿಟ್ರು. ಯಾವ್ದ್ಯಾವ್ದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಇಲ್ಲಿ. ಬಾಂಬೆ, ಕಲ್ಕತ್ತಾ ಮತ್ತು ಮಡ್ರಾಸ್. ಯಾವುದು? ಮಡ್ರಾಸ್. ಬಾಂಬೆ, ಕಲ್ಕತ್ತಾ, ಮಡ್ರಾಸ್ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡ್ಕೋತಾರೆ. ಓಕೆನಾ? 18ನೇ ಶತಮಾನದ ಉತ್ತಾರ್ಧದಲ್ಲಿ ಇಂಗ್ಲಿಷರು ಕೋಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಆಲ್ರೆಡಿ ನೋಡಿ ಕ್ಯಾಪಿಟಲ್ ಸಿಟಿನೇ ಮಾಡ್ಕೊಬಿಟ್ರಿ ಇವರು. ಯಾವ್ದನ್ನ? ಕೋಲ್ಕತ್ತಾನ ಏನ್ ಮಾಡ್ಕೊಂಡ್ರಿ ಇವರು? ಕ್ಯಾಪಿಟಲ್ ಸಿಟಿ. ಏನ್ ಮಾಡ್ಕೊಂಡ್ರು? ಕ್ಯಾಪಿಟಲ್ ಸಿಟಿ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಅವ್ರದ್ದೇ ಆದಂತಹ ಒಂದು ಕಾನೂನ ಸ್ಥಾಪನೆ ಮಾಡ್ತಾರೆ. ನೋಡಿ ಬರೀ ಟ್ರೇಡ್ ಮಾಡಕ್ಕೋಸ್ಕರ ಬಂದಿದ್ದು ಭಾರತದಲ್ಲಿ. ಎಲ್ಲ ಒಂದು ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತೀನಿ ಅಂತ ಬಂದವರು ಭಾರತದಲ್ಲಿ. ಇವತ್ತು ಅವರು ರಾಜಕೀಯವಾಗಿ ಬೆಳೀತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ನೋಡಿ ಎಂತ ನರಿಗಳು ಇವರು ಅಂತ. ಓಕೆನಾ? ಬನ್ನಿ ಇವಾಗ ನಾವು ಫ್ರೆಂಚ್ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ಟಾಪಿಕ್ ನಾವಿವಾಗ ಫ್ರೆಂಚ್ ಅವ್ರನ್ನ ನೋಡ್ಕೊಳ್ಳೋಣ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664 ಯಾವಾಗ ಬಂದ್ರಿ ಇವರು? 1644ರಲ್ಲಿ ಭಾರತಕ್ಕೆ ಬಂದರು. ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭವಾಯಿತು. ಏನೋ
ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇವರು ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದು 1668 ರಲ್ಲಿ ತನ್ನ ಪ್ರಪ್ರಥಮ ವ್ಯಾಪಾರಿ ಕೊಟ್ಟಿಯನ್ನು ಸೂರತ್ ನಲ್ಲಿ ಆರಂಭಿಸಿದ್ರು. ಇವರು ಏನ್ ಮಾಡ್ತಾರೆ, ಸೂರತ್ ನಲ್ಲೇ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೂರತ್ ನಲ್ಲೇ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಫೈಟ್ ಆಗಕ್ ಸ್ಟಾರ್ಟ್ ಆಗಲ್ವೇನ್ರಿ. ಬ್ರಿಟಿಷ್ ಅವರು ಸೂರತ್ ಅಲ್ಲಿ ಹಾಕವ್ರೆ, ಇವರು ಫ್ರೆಂಚ್ ಅವರು ನಾವು ಸೂರತ್ ಅಲ್ಲಿ ಹಾಕ್ತೀವಿ ಅಂತ ಹಾಕವ್ರೆ. ಆಬ್ವಿಯಸ್ಲಿ ಇವಾಗ ಕಿತ್ತಾಟ ಸ್ಟಾರ್ಟ್ ಆಗುತ್ತೆ, ಯುದ್ಧ ಸ್ಟಾರ್ಟ್ ಆಗುತ್ತೆ. ಓಕೆ, ನಂತರ ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕರೈಕಲ್, ಬಲಸೂರ್ಗಳಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರಗಳಾಗಿ ಮಾಡಿಕೊಂಡರು. ಫ್ರೆಂಚರು 1674ರಲ್ಲಿ ಅಲ್ಲಿ ಒಂದು ಇವರು ಸ್ಥಳನ ಮುಸ್ಲಿಮರಿಂದ ಪಡ್ಕೋತಾರೆ. ಕ್ರಮೇಣ ಇದನ್ನೇ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಯಾವುದು, ವಾಲಿಕೊಂಡಪುರಂ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಯಾವುದು, ವಾಲಿಕೊಂಡಪುರಂ. ವಾಲಿಕೊಂಡಪುರಂನ ಏನ್ ಮಾಡ್ತಾರೆ, ಕ್ಯಾಪಿಟಲ್ ಸಿಟಿ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಓಕೆನಾ, ತಮ್ಮ ರಾಜಧಾನಿ ಮಾಡಿಕೊಂಡಿದ್ದರು. ಅದೇ ಪುದುಚೇರಿ, ಇವತ್ತಿನ ಪುದುಚೇರಿ ವಾಲಿಕೊಂಡಪುರಂ. ಇವತ್ತು ಏನೈತೆ ನಾವು ಪಾಂಡಿಚೇರಿ ಅಂತ ತಮಿಳ್ನಾಡಲ್ಲಿ ನೋಡ್ತಾ ಇದೀವಲ್ಲ, ಅದೇ ಇದು ವಾಲಿಕೊಂಡಪುರಂ. ಓಕೆನಾ, ಆವಾಗ ಭಾರತ ಬಿಟ್ಟು ಹೋಗ್ತಾರಲ್ವಾ, ಅಲ್ಲಿವರೆಗೂ ಫ್ರೆಂಚ್ ಅವ್ರ ರಾಜಧಾನಿಯಾಗಿತ್ತು. 1746ರಲ್ಲಿ, ಯಾವಾಗ 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಡ್ಯೂಪ್ಲೆ. ನೋಡಿ ಇಲ್ಲಿ ಇಂಪಾರ್ಟೆಂಟ್, ಯಾರು ಇವನು ಡ್ಯೂಪ್ಲೆ ಅನ್ನೋದು ಇಂಪಾರ್ಟೆಂಟ್ ನೋಡಿ. ಡ್ಯೂಪ್ಲೆ, ಹೂ ಇಸ್ ಈ ಡ್ಯೂಪ್ಲೆ? ಯಾರು ಇವನು ಡ್ಯೂಪ್ಲೆ? ನಾನು ಪೊಲಿಟಿಕಲ್ ಅಲ್ಲಿ ಸ್ಟ್ರಾಂಗ್ ಆಗಬೇಕು, ಬ್ರಿಟಿಷ್ ಅವ್ರ ತರ ಅಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ದ. ಇದು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದು ಕಾರ್ನಾಟಿಕ್ ಯುದ್ಧಗಳಿಗೆ ಕಾರಣವಾಯಿತು. ಬಿಡ್ತಾರ ಇಂಗ್ಲಿಷ್ ಅವರು? ಆಲ್ರೆಡಿ ಅವರು ನರಿ ಬುದ್ಧಿ ತೋರಿಸ್ಬಿಟ್ಟು ಎಲ್ಲ ಕಡೆ ಫ್ಯಾಕ್ಟ್ರಿ ಹಾಕೋಬಿಟ್ಟವ್ರೆ. ಇನ್ನು ಇವನು ನಾನು ಫ್ಯಾಕ್ಟ್ರಿ ಹಾಕ್ತೀನಿ ಅಂದ್ರೆ ಹೇಳ್ಬಿಡ್ತಾರೆ. ಓಕೆನಾ, ಅದಕ್ಕೆ ಒಂದು ಯುದ್ಧ ಆಗುತ್ತೆ. ಆ ಯುದ್ಧ ಬಂದೆ ಕಾರ್ನಾಟಿಕ್. ಆ ಯುದ್ಧ ಯಾವುದು? ಕಾರ್ನಾಟಿಕ್ ಯುದ್ಧ. ನೋಡಿ, ಆ ಯುದ್ಧ ಬಂದೆ ಕಾರ್ನಾಟಿಕ್ ವಾರ್. ಓಕೆನಾ, ಇವತ್ತು ನಾವು ಏನೇನು ಡಿಸ್ಕಸ್ ಮಾಡಿದ್ವಿ? ಪೋರ್ಚುಗೀಸ್, ಡಚ್, ಯಾರು ಮಾರ್ತಾಂಡ ವರ್ಮ, ಇಂಗ್ಲಿಷ್, ಫ್ರೆಂಚ್. ಇಷ್ಟು 4 ಎಷ್ಟು 1 2 3 4 5 ಟಾಪಿಕ್ನ ಇವತ್ತು ಡಿಸ್ಕಸ್ ಮಾಡಿದ್ದೀವಿ. ಕೊನೆಗೆ ಏನ್ರ ಮುಖಾಂತರ ಎಂಡ್ ಮಾಡ್ತಾ ಇದ್ದೀವಿ ಇವತ್ತಿನ ಕ್ಲಾಸ್ನ? ಕಾರ್ನಾಟಿಕ್ ಯುದ್ಧ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಕ್ವಶನ್ಸ್ ಬರುವ ಸಾಧ್ಯತೆ ತುಂಬ ಇದೆ. ಕಾರ್ನಾಟಿಕ್ ಯುದ್ಧ. ನಾಳೆ ಕಾರ್ನಾಟಿಕ್ ಯುದ್ಧನ ಮಾಡ್ತೀನಿ. ಓಕೆನಾ, ಏನೇ ಒಂದು ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಸದಾ ನಾನು ನಿಮ್ಮ ಜೊತೆ ಇರ್ತೀನಿ. ಓಕೆನಾ, ಶ್ರೀ ಗುರು ಕೇನ್ ಎಜುಕೇಷನಲ್ ಅಕಾಡೆಮಿ ಸದಾ ನಿಮ್ಮ ಜೊತೆ ಇರುತ್ತೆ. ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಪ್ರತಿಯೊಂದು ಹಳ್ಳಿಗೂ ವಿಡಿಯೋ ಶೇರ್ ಆಗಬೇಕು. ಪ್ರತಿಯೊಂದು ಹಳ್ಳಿ ಮಕ್ಕಳು ಕ್ಲಾಸ್ನ ಕೇಳಬೇಕು. ಓಕೆನಾ, ಏನೇ ಒಂದು ಡೌಟ್ ಇರಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಪ್ರತಿಯೊಬ್ಬರೂ ನೀವು ನಮ್ಮ ಕ್ಲಾಸ್ನ ಉಪಯೋಗ ಮಾಡ್ಕೊಳ್ಳಿ. ಓಕೆನಾ, ಈ ಸಲ ಹಳ್ಳಿ ಮಕ್ಕಳನ್ನೇ ಟಾಪರ್ ಆಗಬೇಕು. ಈ ಸಲ ಪ್ರತಿಯೊಂದು ಹಳ್ಳಿಗೂ ಈ ವಿಡಿಯೋ ಶೇರ್ ಆಗಬೇಕು. ಹಳ್ಳಿ ಮಕ್ಕಳು ಒಳ್ಳೆ ಮಾರ್ಕ್ಸು 95%, 99%, 98% ಈ ಸಲ ತೆಗಿಬೇಕು ನೀವು. ಓಕೆನಾ, ಧನ್ಯವಾದಗಳು.